ಇವತ್ತು ನಾಷ್ಟಕ್ಕೆ ಅಂತ ಒಗ್ಗರಣೆ ಮಾಡಿದ್ದೆ. ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ. ನನಗೆ ಕಿರಣ್‌ಗೆ ಯಾನಾಗೆ ಮಾಡಬೇಕಾಗಿದ್ದು. ಬಟ್ ಕ್ವಾಂಟಿಟಿ ಜಾಸ್ತಿ ಆಯಿತು. ಸೊ ಆ್ಯಕ್ಚುಲಿ ಒಂದು ಗ್ಲಾಸಿಂದ ನಾನು ಮಾಡ್ತೀನಿ. 8 ಗ್ಲಾಸ್ ಹಾಕಿದ್ರೆ ಮೂವರಿಗೆ ಕರೆಕ್ಟ್ ಆಗಿಬಿಡುತ್ತೆ. ಇವತ್ತು ಏನು ಯೋಚನೆ ಮಾಡ್ಕೊಂಡು ಮಾಡೋದೋ ಏನೋ ಗೊತ್ತಿಲ್ಲ. ಏನೇ ಹೇಳಿ ನಮ್ಮ ಮೈಂಡ್ ಕಾಮಾಗಿದ್ದು ಯಾವುದೇ ಯೋಚನೆಗಳಿಲ್ಲದೆ ಇದ್ದರೆ ಆರಾಮಾಗಿ ಎಲ್ಲ ಕೆಲಸ ಸಾಗುತ್ತೆ. ಇಲ್ಲ ಅಂದರೆ ನಮಗೆ ಹೆಲ್ತ್ ಹಾಳಾಗುತ್ತೆ ಯೋಚನೆ ಮಾಡಿ ಮಾಡಿ. ಇರೋದು ಇದು ಒಂದೇ ಲೈಫು. ನಾವು ಇಷ್ಟಪಡೋರನ್ನ ನಮಗೆ ಯಾರು ಇಷ್ಟಪಡ್ತಾರೋ ಅವ್ರನ್ನ ಈ ಪ್ರೀಷಿಯಸ್ ಟೈಮ್‌ನ ತುಂಬ ಚೆನ್ನಾಗಿ ಕಳಿಬೇಕು. ಅದು ಬಿಟ್ಟು ಸುಮ್ಮನೆ ಬೇಡದಿರೋದನ್ನೆಲ್ಲ ಯೋಚನೆ ಮಾಡಿಕೊಂಡು ನಮಗೆ ಆಗದೆ ಇರೋರು ನೀವು ಏನೇ ಮಾಡಿ ಅವ್ರಿಗೆ ನೀವು ಏನು ಮಾಡಿದ್ರು ನಿಮ್ಗೆ ಇಷ್ಟಪಡಲ್ಲ ಅಂದರೆ ಅವರು ನೀವು ಒಳ್ಳೆಯದ್ರಲ್ಲೂ ಅವ್ರು ನೆಗೆಟಿವ್ ಹುಡುಕ್ತಾ ಇರ್ತಾರೆ. ಸೊ ಆ ಥರ ಇದ್ದಾಗ ನೀವು ಎಷ್ಟೇ ಏನೇ ಮಾಡಿದ್ರು ಅದು ವರ್ಕೌಟ್ ಆಗೋದಿಲ್ಲ. ಸೊ ಎಷ್ಟಿರುತ್ತೆ ಲೈಫ್, ನೀವು ಮಾಡ್ತಾ ಇದ್ದೀರಾ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸಾಕು. ದೇವ್ರಂತ ಮೇಲೆ ಎಲ್ಲ ನೋಡ್ತಾ ಇರ್ತಾರೆ. ಯಾವುದು ತಪ್ಪು ಸರಿ ಕರ್ಮ ಅನ್ನೋದೆಲ್ಲ ಸುಮ್ಮನೆ ಇರೋದಿಲ್ಲ, ಎಲ್ಲದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ನಿಮ್ಮ ಕರ್ತವ್ಯ ಏನಿರುತ್ತೆ ಅದನ್ನ ನೀವು ಮಾಡ್ಕೊತ ಹೋದರೆ ಖಂಡಿತ ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಒಳ್ಳೇದಾಗೇ ಆಗುತ್ತೆ. ಎಲ್ಲರಿಗೂ ಅಂತ ಒಂದು ಟೈಮ್ ಬಂದೇ ಬರುತ್ತೆ. ಕ್ಲಾಕ್ ಒಂದೇ ಥರ ಇರೋದಲ್ಲ, ಸುತ್ತಾ ಇರುತ್ತೆ. ಸೊ ಇವತ್ತಿದ್ದ ದಿನ ನಾಳೆ ಹಿಂಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಏನೇ ಆಗಲಿ ಮೇನ್ ಕೀ ಏನಂದರೆ ಪೇಷನ್ಸ್. ಸೊ ಇದನ್ನು ನಾನು ತುಂಬ ಕಲ್ತಿರೋದು ಕಿರಣಿಂದನೇ. ಸೊ ಎಷ್ಟಾಗುತ್ತೋ ಅಷ್ಟು ಮಾತು ಕಮ್ಮಿ ಮಾಡಬೇಕು. ಜಸ್ಟ್ ಏನಿರುತ್ತೆ ಏನು ಆ ಸಿಚುವೇಶನ್ ಏನಿರುತ್ತೆ ಅದನ್ನು ಅನಲೈಸ್ ಮಾಡಿ ಅಬ್ಸರ್ವ್ ಮಾಡಬೇಕು ಜನ ಹೆಂಗೆ ಏನು ಅಂತ. ಬಟ್ ನಿನ್ನ ಕಡೆಯಿಂದ ನಿನ್ನ ಕರ್ತವ್ಯ ನೀನು ಮಾಡ್ತಾ ಇರು. ಸೊ ಒಳ್ಳೇದು ನಿನಗೆ ಖಂಡಿತ ಆಗೇ ಆಗುತ್ತೆ. ದೇವ್ರು ನೋಡ್ತಾ ಇರ್ತಾನೆ ಎಲ್ಲ ಅನ್ನೋದು ಒಂದು ಕಲ್ತಿದ್ದೀನಿ. ಸೊ ಆ ಒಂದು ಮಾಡೋದ್ರಿಂದ ನಮ್ಮ ಒಂದು ಮೈಂಡು ಕೂಡ ಪೀಸ್ಫುಲ್ ಆಗಿರುತ್ತೆ. ಸೊ ನಾವು ನಗ್ನಗ್ತಾ ಖುಷಿಯಾಗಿ ಕಾಮಾಗಿ ಆರಾಮಾಗಿದ್ದರೆ ನಮ್ಮ ಜೊತೆ ಮಗು ಕೂಡ ಇರುತ್ತಲ್ಲ, ಅವರು ಕೂಡ ಅದೇ ನೋಡ್ತಾ ಇರ್ತಾರೆ. ನಮ್ಮ ಸರೌಂಡಿಂಗ್ ಹೇಗಿರುತ್ತೆ ಏನೋ ಅದು ಕೂಡ ಅವರು ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ಹೆಣ್ಮಕ್ಳು ಮನೇಲಿ ಮೇನ್ ಅವ್ರು ಕಾಮಾಗಿದ್ದರೆ ಎಲ್ಲ ಮನೆ ನೀಟಾಗಿ ನಡೀತಾ ಇರುತ್ತೆ. ಸೊ ಅದೊಂದು ನಾನು ತುಂಬ ನಂಬೋದು. ನನಗೆ ಯಾವಾಗಲೂ ಅನ್ಸೋದು ಐ ಆಮ್ ಸೋ ಗ್ರೇಟ್ಫುಲ್ ಕಿರಣ್ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ, ಯಾವಾಗಲೂ ನನ್ನ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಕ್ಕೆ. ಸೊ ನಾನು ಏನು ಎತ್ತ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ಯಾಕಂದರೆ ಫುಲ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಅವರು. ಸೊ ಇನ್ನು ಕೆಲವರು ಸುಮ್ಮನೆ ನೋಡಿರ್ತಾರೆ ಬಟ್ ಆ್ಯಕ್ಚುಲ್ ರಿಯಾಲಿಟಿ ಏನು ಅಂತ ಗೊತ್ತಿರಲ್ಲ. ಸುಮ್ಮನೆ ಅಸ್ಯೂಮ್ ಮಾಡಿಕೊಂಡು ಅವ್ರು ಹಿಂಗೆ ಹಿಂಗೆ ಅಂದ್ಕೊಂಡು ಇಲ್ದೇರ್ನೆಲ್ಲ ಯೋಚನೆ ಎಲ್ಲ ಮಾಡಿಕೊಂಡು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಏನೇ ಬರಲಿ ಏನೇ ಆಗಲಿ ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಿದೆಯಾ ಅಷ್ಟು ಸಾಕು ಅಷ್ಟೇ. ಸೊ ಏನಪ್ಪ ಇಷ್ಟೊಂದು ಇವತ್ತು ಬೋಧನೆ ಕೊಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಸೊ ಇದೊಂದು ಲೈಫಲ್ಲಿ ನಾನು ಕಲ್ತಿರೋದೊಂದು ಪೇಷನ್ಸಿಂದ ಆರಾಮಾಗಿದ್ದರೆ ನೀವು ಮಾಡ್ತಾ ಇರೋದು ಕರೆಕ್ಟಾಗಿದ್ದರೆ ಖಂಡಿತ ಎಲ್ಲ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಇನ್ನು ಮನೇಲಿ ಮಕ್ಕಳಿದ್ರೆ ಸಾಕು, ಏನೇ ಇರಲಿ ಎಂತನೇ ಇರಲಿ ಅವ್ರು ಆಡೋದು ಆಟ, ಅವ್ರ ಫೇಸ್ನ ನೋಡ್ತಾ ಇದ್ರೆ ನಗೋದು ನೋಡ್ತಾ ಇದ್ರೆ ಎಲ್ಲ ಒಂದು ಕ್ಷಣಕ್ಕೆ ಮರ್ತೋಗ್ಬಿಡುತ್ತೆ. ಸೊ ಹಾಗೆ ನನ್ನ ವರ್ಕ್ ಕೂಡ ನಾವು ಬ್ಯುಸಿಯಲ್ಲಿದ್ದರೆ ಕೂಡ ಯಾವುದೇ ಇದು ಥಾಟ್ಸ್ ಬರೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾವು ಬ್ಯುಸಿಯಾಗಿರೋದು ತುಂಬಾ ಅದು ಇಂಪಾರ್ಟೆಂಟ್ ಅನ್ನಿಸ್ತು. ಸೊ ಏನೇ ವರ್ಕ್ ಆಗಲಿ, ಮನೆ ಕೆಲಸ ಆಗಲಿ, ನೀವು ಆಫೀಸ್ ವರ್ಕ್ ಆಗಲಿ, ಏನೇ ಇರಲಿ, ಸೊ ಕಂಪ್ಲೀಟಾಗಿ ನಿಮ್ಮ ಮೈಂಡ್ನ ಬ್ಯುಸಿ ಇಟ್ಟರೆ ಎಲ್ಲನೂ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.